ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾಳೆ ದಿನದ ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆ ಒಂದು ಪ್ರೊಮೋನ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಈ ಕಡೆ ಭೂಮಿ ಹಾನ್ ಡ್ಯೂಟಿನಲ್ಲಿದ್ದೀರಾ ಸಾಹೇಬ್ರೆ, ಹೇಗೂ ಮನಸ್ವಿ ಮತ್ತೆ ಶಾರದತ್ತೆನ ನೀವೇ ಕಂಡಿಡಿದ್ಬಿಡಿ ಅಂತ ಹೇಳಿದಾಗ ಸರಿ ಅದಕ್ಕೆ ತಕ್ಕನಾಗಿ ಅಜ್ಜಿನೂ ಕೂಡ ಕೂಟಿರ್ತಾನೆ. ಈ ಅಜ್ಜಿ ಇಲ್ದಿದ್ರು ಕೂಡ ನಾನು ಮನಸ್ವಿ ಮತ್ತೆ ಅತ್ತೆಯನ್ನ ಕಂಡಿಡಿತೀನಿ, ನನ್ನ ಜವಾಬ್ದಾರಿ ಅದು ಅಂತ ಹೇಳಿ ಅಜಿತ್ತು ಶಪಥ ಮಾಡ್ತಾನೆ. ಈ ಶಪಥ ಕೇಳ್ತಿದ್ದಾಗೇನೆ ದೇವಿಯಾನಿ ಜಂಗಾಬಲವೇ ಹೋಗ್ತದೆ. ಈ ಕಡೆ ಆ ಯೂನಿಫಾರ್ಮ್ ಎಲ್ಲ ಆದಿಶಕ್ತಿ ಮುಂದೆ ಇಟ್ಟು ಸಂಗೀತ ಪೂಜೆ ಮಾಡ್ತಾಳೆ. ಪೂಜೆ ಮಾಡಿ ನನ್ನ ಮಗ ಕರ್ತವ್ಯನೇ ದೇವ್ರು, ಸರ್ಕಾರಿ ಕೆಲಸನೇ ನನಗೆ ಉಸಿರು ಅನ್ನೋ ರೀತಿನಲ್ಲಿ ಕರ್ತವ್ಯ ಪಾಲನೆ ಮಾಡ್ತಾ ಇದ್ದಾನೆ, ಅವನನ್ನ ಸದಾ ರಕ್ಷಿಸಮ್ಮ ಅಂತ ಹೇಳ್ತಾಳೆ. ಆಗ ಭೂಮಿ ಬಂದ್ಬಿಟ್ಟು ಈ ಯೂನಿಫಾರ್ಮು ದುಷ್ಟರಿಗೆ ಶಿಕ್ಷಣ ನೀಡುವಂಥದ್ದು, ಹೇಗೆ ತಾಯಿ ಅಲ್ಲಿ 10 ತಲೆಯ ರಾವಣನ ಸಂಹಾರ ಮಾಡೋಕ್ಕೂ ಕೂಡ ಆದಿಶಕ್ತಿಯ ಅನುಗ್ರಹ ಬೇಕಾಯ್ತೋ ಆ ರೀತಿನಲ್ಲಿ ಇಲ್ಲಿ ನಮ್ಮ ಸಾಹೇಬರಿಗೆ ಯಾವುದೇ ತೊಂದರೆ ಆಗದಂಗೆ ತಾಯಿ ಈ ಸಮವಸ್ತ್ರದೊಂದಿಗೆ ಕಾಪಾಡಮ್ಮ ಅಂತ ಹೇಳಿ ಇಬ್ರು ಕೂಡ ಬೇಡ್ಕೊಳ್ತಾರೆ. ಬೇಡ್ಕೊಂಡ್ಮೇಲೆ ಈ ಕಡೆ ಅಜಿತನ ಶಪಥ ಕೇಳಿದಂತ ದೇವಿಯಾನಿ ಭದ್ರನ್ಗೆ ಫೋನ್ ಮಾಡ್ತಾಳೆ. ಭದ್ರ, ನನಗೊಂದು ಹುಡುಗಿ ಬೇಕು ಅರ್ಜೆಂಟ್ ಆಗಿ ಅಂತ ಹೇಳಿ. ಏನ್ ಮೇಡಮ್ನವ್ರೆ, ಎಂತ ಹುಡುಗಿ ಅಂದಾಗ ಬಹಳ ಸುಂದರವಾಗಿರ್ಬೇಕು, ಮನಸ್ವಿ ನೋಡಿದ ತಕ್ಷಣ ಇವಳೆ ಮನಸ್ವಿ ಅಂತ ಹೇಳಿ ಒಪ್ಕೋಬೇಕು ಮನೆಯವರೆಲ್ಲರೂ ಕೂಡ, ಅಂತ ಹುಡುಗಿ ಬೇಕು, ಸುಂದರವಾಗಿ ನೋಡೋಕೆ ಎಲ್ಲ ರೀತಿಯ ಲಕ್ಷಣಗಳು ಗುಣಲಕ್ಷಣಗಳು ಅವಳಲ್ಲಿರ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಭದ್ರ ಆಯ್ತು ಅಂತ ಹೇಳಿ ಒಪ್ಕೊಳ್ತಾನೆ. ಈ ಕಡೆ ಅಜಿತ್ತು ಮತ್ತೆ ಭೂಮಿ ಸಂಗೀತ ಎಲ್ಲ ಮಾತಾಡ್ಕೊಂಡು, ಅಮ್ಮ ನಿನ್ನ ತಮ್ಮನ್ಗೆ ಹೇಳು, ಖಂಡಿತ ನಾನು ಶಾರದತ್ತೆ ಮತ್ತೆ ಮನಸ್ವಿನ ಕರ್ಕೊಂಡು ಬಂದೇ ಬರ್ತೀನಿ ಪತ್ತೆ ಹಾಕಿ ಅಂತ ಹೇಳ್ತಾನೆ. ಈ ಕಡೆ ಭೂಮಿ ಮತ್ತೆ ಅಜಿತ್ತು ಮಾಮೂಲಾಗಿ ಕೋಳಿ ಜಗಳ ಮಾಡ್ಕೊಳ್ತಾರೆ. ಕೋಳಿ ಜಗಳ ಮಾಡ್ಕೊಂಡು, ಥ್ಯಾಂಕ್ಸ್ ಭೂಮಿ, ನನಗೆ ಇಷ್ಟು ಮಾತ್ರ ಸಹಕರಿಸಿ ನನ್ನ ಮರ್ಯಾದೆನ ಕಾಪಾಡ್ದಲ್ಲ, ಎಲ್ಲಿ ನೀನು ತಪ್ಪಾಗಿ ಹೇಳ್ಬಿಡ್ತೀಯೋ ಅಂತೇಳಿ ನಿಜ ಒಪ್ಕೊಬಿಡ್ತೀಯೋ ಅನ್ನೋ ಭಯ ಆಗಿತ್ತು ಅಂತ ಅಂತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ನನ್ನ ಅಮ್ಮ ಮುಖ್ಯ, ಹೌದಲ್ವಾ, ಯಾವಾಗ್ಲೂ ಅಮ್ಮ ಅಮ್ಮ ರಾಮಂತ್ರ ಜಪ ಮಾಡ್ದಂಗ ಅಮ್ಮ ಅಮ್ಮ ಅಂತ ಜಪ ಮಾಡ್ತೀಯಲ್ಲ ಭೂಮಿ, ಇನ್ನೇನು ಬೇರೆ ಬರಲ್ವಾ ನಿನ್ಗೆ ಅಂತೇಳಿ ಕಿಚಾಯಿಸ್ತಾನೆ. ಅಜಿತ್ತು, ಇಲ್ಲ ಸಾಹೇಬ್ರೆ, ಅವರೇ ನನಗೆ ಮುಖ್ಯ ಅಂತ ಹೇಳ್ತಾಳೆ. ಇಲ್ಲಿ ಸಾಕು ತಾಯಿ ನನ್ನನ್ನ ಅಷ್ಟು ಮಟ್ಟಿಗೆ ಸಾಕಿದ್ದಾರೆ ಅನ್ನೋ ಮಾತು ಬಂದಾಗ ಅದನ್ನ ಗಮನಿಸ್ತಾನೆ ಅಜಿತ್ತು. ಅಲ್ಲೂ ಕೂಡ ಅವನಿಗೊಂದು ಕ್ಲೂ ಸಿಕ್ಕಂತ ಆಗ್ತದೆ, ಎಲ್ಲೋ ಒಂದ್ ಕಡೆ ಇಲ್ಲಿ ಭೂಮಿನೇ ಮನಸ್ಸು ಇರ್ಬಹುದಾ ಅನ್ನುವಂಥದ್ದಕ್ಕೆ ಸುಳಿವು ಸಿಕ್ಕಂತ ಆಗ್ತದೆ, ಎಷ್ಟೇ ಆಗ್ಲಿ ಪೊಲೀಸು, ಹಾಗಾಗಿ ಅನುಮಾನ ಬರ್ತಕ್ಕಂಥದ್ದು ಸಹಜವೇ. ಈ ಎಲ್ಲ ಸುಳಿವುಗಳ ಮಧ್ಯೆ ಯಾವಾಗ ದೇವಿಯಾನಿ ಭದ್ರನ್ಗೆ ಹೇಳಿ ಒಂದು ಹುಡುಗಿನ ಕರೆಸ್ತಾಳೆ. ಅವಳು ಸಕಲ ಗುಣ ಇರ್ಬೇಕು ಅಂತಂದ್ರೆ ಸಕಲ ಗುಣ ಅಲ್ಲ, ಸಕಲ ಇದು ದುರ್ಗುಣ ಸಂಪನ್ನೆ ಅವಳು. ಅವಳಲ್ಲಿ ಎಲ್ಲವೂ ಕೂಡ ಇರ್ತದೆ. ಅವಳಲ್ಲಿ ಡ್ರಗ್ಸು, ಸಿಗರೇಟ್ ಸೇದೋದು, ಕುಡಿಯೋದು, ಮಜಾ ಮಾಡೋದು ಎಲ್ಲವೂ ಇರ್ತದೆ ಅಂತ ಮಾರಿ ಮನೆ ಹೋಗ್ತಾ ಇದ್ದಾಳೆ ಮನಸ್ವಿ ಅನ್ನುವಂತ ಅವತಾರದಲ್ಲಿ. ಆ ನಾಟಕದ ಪಾತ್ರಕ್ಕೆ ಆದಷ್ಟು ಬೇಗನೆ ತೆರೆ ಬೀಳಿಸುವಂತಹ ಸಂದರ್ಭವೂ ಕೂಡ ಅಜಿತನ ಕೈಯಲ್ಲೇ ಇದೆ. ಯಾಕೆಂದ್ರೆ ಮತ್ತೊಮ್ಮೆ ಅವನ ಅಮಾನತುಗೊಂಡಿರ್ತಕ್ಕಂಥ ಅವನ ಕೆಲಸ ಮತ್ತೆ ಹೋಗ್ ಬಂದಿದೆ, ಮರಳಿ ಬಂದಿದೆ. ಹಾಗಾಗಿ ಅವನು ಅಷ್ಟು ಸುಲಭವಾಗಿ ಈಕೆ ಮನಸ್ವಿ ಅಂತ ಹೇಳಿ ಅವನು ಒಪ್ಕೊಳ್ಳಿಕ್ಕೂ ಕೂಡ ಸಾಧ್ಯವಿಲ್ಲ. ಯಾರೇನೇ ಒಪ್ಕೊಂಡ್ರು ಕೂಡ ಅಜಿತನಿಗಂತೂ ಖಂಡಿತ ಅನುಮಾನ ಬರೋದು ಖಂಡಿತ. ಇದನ್ನ ವೀಕ್ಷಕರೆಲ್ಲರೂ ಕೂಡ ಇಂತಹ ಕುತೂಹಲಕಾರಿಯಾದಂತಹ ಈ ಒಂದು ಪ್ರೋಮೋವನ್ನ ನೋಡಿ ಆಶೀರ್ವದಿಸಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಇಲ್ಲಿಗೆ ಒಂದು ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ ಮತ್ತು ನಿಮ್ಮ ಮಗನ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಕೂಡ